ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಫ್ರಿಜ್ನ ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಫ್ರಿಜ್ ಲಾಸ್ಟ್ ವೀಕ್ ಆಲ್ರೆಡಿ ಕ್ಲೀನ್ ಮಾಡಿದ್ದೆ. ಸೊ ಈ ವೀಕ್ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೋಡಿ ನಮ್ಮದು ಫ್ರಿಜ್ಜು. ಇದು ಸ್ವಲ್ಪ ಲೈಟಾಗಿ ಗಲೀಜಾಗಿದೆ. ಒಳಗಡೆ ನೋಡಿ ಈ ಥರ ಇದೆ. ಮೊದಲಿಗೆ ನಾವು ಫ್ರಿಜ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ನಾವು ಮೇಯ್ನಾಗಿ ಸ್ವಿಚ್ನ ತೆಗಿಬೇಕು, ಹಾಗೆ ಸ್ವಿಚ್ ಆಫ್ ಮಾಡಬೇಕು. ಫ್ರಿಜ್ಜನ್ನು ನಾವು ಏನು ಮಾಡಬೇಕು, ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಬೇಕು. ಇಲ್ಲ ಅಂದರೆ 15 ಡೇಸ್ಗೆ ಒನ್ಸ್ ಆದರೂ ಕ್ಲೀನ್ ಮಾಡ್ಕೊಬೇಕು. ಸೊ ನಾನೇನು ಮಾಡ್ತಿದ್ದೀನಿ, ಇವಾಗ ತರಕಾರಿಗಳೆಲ್ಲ ತೊಗೊಂಬಂದಿದ್ದೀನಿ. ವಾರಕ್ಕೊಂದ್ಸಲ ತೊಗೊಂಬರ್ತೀವಿ ತರಕಾರಿಗಳೆಲ್ಲ. ಸೊ ತರಕಾರಿ ಎಲ್ಲ ಹಾಳಾಗಬಾರ್ದು ಅಂತ ಹೇಳಿ ನಾನು ಮೊದಲೇ ಅರಿಶಿನ ಉಪ್ಪು ಹಾಕಿರೋ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕೂಡ, ಮತ್ತು ಶುಂಠಿನೂ ಅಷ್ಟೇ ಚೆನ್ನಾಗಿ ಮಣ್ಣಿರುತ್ತೆ, ಸೊ ಅದನ್ನು ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಬೌಲ್ಗೆ ನಾನು ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂತ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಇನ್ನು 1 ಸ್ಪೂನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಹಾಕೋದ್ರಿಂದ ಜಿಡ್ಡಿದ್ರೆ ಎಲ್ಲ ಹೋಗುತ್ತೆ ಫ್ರಿಜ್ಜಲ್ಲಿ ಅಂತ. ಹಾಗೆ 1 ಕ್ಯಾಪ್ ಅಷ್ಟು ನಾನು ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಫ್ರಿಜ್ಜು ಕ್ಲೀನ್ ಆಗುತ್ತೆ, ಮತ್ತು ಗಲೀಜಾಗೋದಿಲ್ಲ, ಮತ್ತು ಸ್ಮೆಲ್ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಇವಾಗ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಕಾಟನ್ ಬಟ್ಟೆ ತಗೊಂಡು. ಸೊ ಇವಾಗ ನೋಡಿ, ಸೊ ಈ ನೀರಲ್ಲಿ ಡಿಪ್ ಮಾಡಿಕೊಂಡು ಇವಾಗ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಳಗಡೆ ಇರುವಂಥ ನಾನು ಈ ಥರ ಶೀಟ್ಸ್ನ ಹಾಕಿರ್ತೀನಿ. ಶೀಟ್ ಹಾಕೋದ್ರಿಂದ ಗಲೀಜಾಗಬಾರ್ದು ಮತ್ತು ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ಹೇಳಿ ಈ ಥರ ಶೀಟ್ಸ್ ಎಲ್ಲ ಹಾಕಿರ್ತೀನಿ. ಒಂದು ಸಲ ಈ ಶೀಟ್ ಎಲ್ಲ ತೆಗೆದು ನಾನು ಒಂದು ಸಲ ವಿಮ್ ಲಿಕ್ವಿಡಲ್ಲಿ ನಾನು ತೊಳ್ಕೊಳ್ತೀನಿ, ಅಷ್ಟು ಗಲೀಜಾಗೋದಿಲ್ಲ. ಸೊ ಇವಾಗ ಎಲ್ಲ ಶೀಟ್ಸ್ ಎಲ್ಲ ತೆಗೆದ್ಮೇಲೆ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಿಕ್ವಿಡ್ ಹಾಕಿ ಇವಾಗೇನು ನಾವು ಮಾಡಿದ್ವಲ್ಲ, ಆ ಲಿಕ್ವಿಡಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡಿಲ್ಲ. ಸೊ ಅರಿಶಿನ ಮತ್ತು ಲೆಮನ್ ಹಾಕೋದ್ರಿಂದ ಸ್ಮೆಲ್ ಕೂಡ ಬರೋದಿಲ್ಲ. ಸೊ ಹಾಗೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು, ಹಾಗೆ ಸ್ಟೋರೇಜ್ ಬಾಕ್ಸು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೇಲ್ಗಡೆ ಇರುವಂಥ ಕಂಪಾರ್ಟ್ಮೆಂಟು ಕೂಡ ಅದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಇವಾಗ ರವೆನ ನಾನು ಮೇಲ್ಗಡೆ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಳ್ತಾ ಇದ್ದೀನಿ, ಹುಳ ಆಗೋ ಚಾನ್ಸಸ್ ಇರುತ್ತೆ ಅಂತ. ಹಾಗೆಯೇ ಬಾದಾಮಿ ಮತ್ತು ಇದು ಪಂಪ್ಕಿನ್ ಸೀಡ್ಸು ಎಲ್ಲನೂ ಕೂಡ ಮೇಲ್ಗಡೆ ಕಂಪಾರ್ಟ್ಮೆಂಟಲ್ಲೇ ಜೋಡಿಸ್ಕೊಳ್ತೀನಿ. ಕಾಳುಗಳೆಲ್ಲ ಇದ್ರೂ ಅದು ಕೂಡ ಅಲ್ಲೇ ಜೋಡಿಸ್ಕೊಳ್ತೀನಿ, ಹುಳ ಆಗುತ್ತೆ ಅಂತ. ಖರ್ಜೂರನೂ ಹಾಗೆ ಡ್ರೈ ಫ್ರೂಟ್ಸ್ ಏನೇ ಇದ್ದರೂ ಅಲ್ಲೇ ಜೋಡಿಸ್ಕೊಳ್ತೀನಿ. ಹಾಗೆ ತೆಂಗಿನಕಾಯಿನ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ನಾನು, ಎಮರ್ಜೆನ್ಸಿಗೆ ಬೆಳಗ್ಗೆ ಟೈಮು ಸ್ಕೂಲಿಗೆ ಮಕ್ಕಳಿಗೆ ಕಳಿಸೋವಾಗ ಲೇಟ್ ಆಗುತ್ತೆ ಅಂತ ಹೇಳಿ ಈ ಥರ ನಾನು ಸ್ಟೋರ್ ಮಾಡಿರ್ತೀನಿ. ಅದು ಕೂಡ ಮೇಲ್ಗಡೆ ಕಂಪಾರ್ಟ್ಮೆಂಟಲ್ಲಿ ಜೋಡಿಸ್ಕೊಳ್ತೀನಿ. ಸೊ ಈ ಥರ ಜೋಡಿಸ್ಕೊಂಡು ಆದಮೇಲೆ ಇವಾಗ ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ ನಾನು ಎಲ್ಲನೂ ಕೂಡ ತರಕಾರಿಗಳನ್ನ ಒಂದೊಂದಾಗಿ ನೋಡಿ ಎಲ್ಲ ಕ್ಲೀನ್ ಆಗಿದೆ ಈಗ ಆಲ್ರೆಡಿ. ಸೊ ಇವಾಗ ನಾನು ಜೋಡಿಸ್ಕೊಳ್ತೀನಿ. ಮೊದಲು ಶೀಟ್ನ ನಾನು ವಾಶ್ ಮಾಡಿ ಇಟ್ಟಿದ್ದೆ, ಸೊ ಅದನ್ನು ಶೀಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಎಲ್ಲ ಕಡೆ ಸಿಗುತ್ತೆ ಆನ್ಲೈನಲ್ಲಿ. ಸೊ ನಾನು ಈ ಥರ ತೊಗೊಂಡಿದ್ದೆ ಶೀಟ್ಸ್ನ. ಸೊ ಇವಾಗ ಶೀಟ್ಸ್ ಹಾಕಿದ್ಮೇಲೆ ನೋಡಿ ಬೆಂಡೆಕಾಯಿನ ತೊಳ್ಕೊಂಡಿದ್ದೆ, ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದನ್ನು ಕೂಡ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ದೆ. ಸೊ ಇವಾಗ ಸ್ವಲ್ಪ ರೇಟ್ ಕಡಿಮೆ ಅಲ್ವಾ, ಸೀಸನ್ ಇರೋದ್ರಿಂದ ಅದು ಕೂಡ ಎಲ್ಲ ಬಿಡಿಸ್ಬಿಟ್ಟು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಬೆಲ್ಲನೂ ಕೂಡ ಅಷ್ಟೇ ನಾನು ಫ್ರಿಜ್ಜಲ್ಲೇ ಇಟ್ಕೊಳ್ತೀನಿ. ಯಾಕೆ ಅಂದರೆ ಇರುವೆ ಬರೋ ಚಾನ್ಸಸ್ ಇರುತ್ತಲ್ವ ಹೊರಗಡೆ ಇಟ್ಟರೆ. ಸೊ ಹಾಗಾಗಿ ನಾನು ಅದನ್ನು ಕೂಡ ಫ್ರಿಜ್ಜಲ್ಲೇ ಇಟ್ಕೊಳ್ತೀನಿ. ಹಾಗೆಯೇ ಎಲ್ಲ ತರಕಾರಿಗಳನ್ನೂ ಕೂಡ
ಕೂಡ ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೆ. ಇವಾಗ ಎಲ್ಲನೂ ಒರೆಸ್ಕೊಂಡು ಎಲ್ಲನೂ ಬಾಕ್ಸಲ್ಲಿ ಹಾಕಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಆವಾಗ ತರಕಾರಿ ಹಾಳಾಗೋದಿಲ್ಲ. ಈ ಥರ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಳ್ಳೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಅಷ್ಟೇ, ಮತ್ತು ಹೂವು ಎಲ್ಲನೂ ಕೂಡ ನೀಟಾಗಿ ನಾನು ಒರೆಸ್ಕೊಂಡು ಅದಕ್ಕೆ ಒಂದು ಟಿಶ್ಯೂ ಪೇಪರ್ ಹಾಕಿ ಎಲ್ಲನೂ ಜೋಡಿಸ್ಕೊಳ್ತೀನಿ. ಸೊ ಹಾಗೆ ನಾನಿವಾಗ ಹೂವನ್ನ ಕೆಲವೊಂದು ಹೂವು ಹಾಳಾಗಿರುತ್ತೆ. ಸೊ ಅದನ್ನು ಕೂಡ ಸಪ್ರೇಟ್ ಮಾಡಿಬಿಟ್ಟು ಈ ಥರ ಒಂದು ಟಿಶ್ಯೂ ಪೇಪರ್ ಹಾಕಿ ಬಾಕ್ಸ್ ಒಳಗಡೆ ಜೋಡಿಸ್ಕೊಳ್ತೀನಿ. ಸೊ ಆವಾಗ ತುಂಬ ದಿನ ಬಾಳಿಕೆ ಬರುತ್ತೆ ಹೂವು. ಚೆನ್ನಾಗಿ ತೊಳೆದು ಒಣಗಿರುವಂಥ ತರಕಾರಿನ ಇವಾಗ ಒಂದೊಂದಾಗಿ ಟಿಶ್ಯೂ ಪೇಪರಲ್ಲಿ ಸುತ್ತಬಿಟ್ಟು ನಾನು ಕವರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಮಾಡೋದ್ರಿಂದ ಅದು ನೀರಿಂದು ಮಾಯ್ಶ್ಚರ್ ಎಲ್ಲ ಹೀರ್ಕೊಳ್ಳುತ್ತೆ ಪೇಪರು. ಸೊ ಹಾಗಾಗಿ ನಾನೆಲ್ಲನೂ ಕೂಡ ಈ ಥರನೇ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಅದೇ ಥರನೇ ಇವಾಗ ನಾನು ಕ್ಯಾರೆಟು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಲ್ಲ ಪ್ರತಿಯೊಂದು ಕೂಡ ಇದೇ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಸೊಪ್ಪು ಕೂಡ ನಾನೇನು ಮಾಡ್ತೀನಿ ಅಂದರೆ ನ್ಯೂಸ್ ಪೇಪರ್ ತೊಗೊಂಡ್ಬಿಟ್ಟು ಅದಕ್ಕೂ ಅಷ್ಟೇ ನ್ಯೂಸ್ ಪೇಪರಲ್ಲಿ ಒಂದು ಸಲ ಸುತ್ತಬಿಟ್ಟು ಸೊ ಅದನ್ನು ಕೂಡ ಕವರಲ್ಲಿ ನಾನು ಜೋಡಿಸ್ಕೊಳ್ತೀನಿ. ಎಲ್ಲ ಸೊಪ್ಪನ್ನು ಕೂಡ ಇದೇ ಥರ ನ್ಯೂಸ್ ಪೇಪರಲ್ಲಿ ಸುತ್ತಬಿಟ್ಟು ನಾನು ಕವರಲ್ಲಿ ಜೋಡಿಸ್ಕೊಳ್ತೀನಿ. ಸೊ ಹೀಗೆ ಮಾಡೋದ್ರಿಂದ ಸೊಪ್ಪು ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ ಯಾವಾಗಲೂ ಅಷ್ಟೇ. ಸೊ ಅದೇ ಥರ ಟೊಮೆಟೊ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ರು. ಸೊ ಅದನ್ನು ಕೂಡ ನಿಂಬೆಹಣ್ಣು ಜಾಸ್ತಿ ಇತ್ತು ಅಂತ ಸಿಲ್ವರ್ ಸ್ಪಾಯಿಲ್ ಬರುತ್ತಲ್ಲ, ಅಂದರೆ ಊಟ ಎಲ್ಲ ಪ್ಯಾಕ್ ಮಾಡಿಕೊಡ್ತಾರಲ್ವ, ಆ ಥರ ನಾನು ಒಂದು ಕವರಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ನಿಂಬೆಹಣ್ಣು ಹಾಳಾಗೋದೇ ಇಲ್ಲ, 1 ಮಂತ್ ಬೇಕಾದರೂ ಇಡ್ಬೋದು, ತುಂಬ ಫ್ರೆಶ್ ಆಗಿರುತ್ತೆ. ಸೊ ಹಾಗೆಯೇ ಟೊಮೆಟೊನೂ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಇವಾಗ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಸೊಪ್ಪನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಕೆಳಗಡೆ ಕಂಪಾರ್ಟ್ಮೆಂಟಲ್ಲಿ ಟೊಮೆಟೊ ಮತ್ತು ಬೇರೆ ತರಕಾರಿಗಳೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಸೋರೆಕಾಯಿ ಎಲ್ಲನೂ ಕೂಡ. ಸೊ ಹಾಗೆ ಮೇಲ್ಗಡೆನೂ ಕೂಡ ಸೇಮ್ ಇದೇ ಥರನೇ ಜೋಡಿಸ್ತಾ ಇದ್ದೀನಿ. ಬಟಾಣಿ ಮತ್ತು ಬೀನ್ಸು, ಕ್ಯಾರೆಟು ಈ ಥರ ಎಲ್ಲ ನಾನು ಬಾಕ್ಸಲ್ಲಿ ಹಾಕಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಅದೇ ಥರನೇ ಹಾಗೆಯೇ ಹುಣಸೆಹಣ್ಣು ಕೂಡ ಸೊ ಈ ಥರ ಬಾಕ್ಸಲ್ಲಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀವಲ್ಲ, ಹೂವು ಎಲ್ಲ ಬರುತ್ತಲ್ವ, ಸೊ ಆ ಥರ ಬಾಕ್ಸ್ನ ನಾನು ಯಾವುದು ಕೂಡ ವೇಸ್ಟ್ ಮಾಡೋದಿಲ್ಲ. ಸೊ ಅದನ್ನು ಈ ಥರ ಜೋಡಿಸ್ಕೊಳ್ತೀನಿ. ಹಾಗೆಯೇ ಬೆಣ್ಣೆ ತಂದಿದ್ವಿ, ಅದು ಬೆಣ್ಣೆನೂ ಕೂಡ ಈ ಥರ ಮಿಡಲ್ ಕಂಪಾರ್ಟ್ಮೆಂಟಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಲೆಲ್ಲ ಇಡ್ತೀವಲ್ಲ ಅಲ್ಲಿ. ಸೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇತ್ತು ಅಂತ ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದೇ ಥರ ಮಶ್ರೂಮ್ ಅಷ್ಟೇ ಜಾಸ್ತಿ ಇತ್ತು ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದು ಒಂದು ಬಾಕ್ಸಲ್ಲಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಇವಾಗ ಜೋಡಿಸ್ಕೊಂಡಾಗಿದೆ. ಶುಂಠಿನೂ ಅಷ್ಟೇ ಜಾಸ್ತಿ ಇತ್ತು. ಸೊ ಹಾಗಾಗಿ ಅದು ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಅದೇ ಥರ ತೆಂಗಿನಕಾಯಿ ಅದು ಸಿಪ್ಪೆ ಇರುತ್ತಲ್ಲ, ಅದು ಸ್ವಲ್ಪ ಬೇಗ ಉದುರಿ ಎಲ್ಲ ಗಲೀಜಾಗಿಬಿಡುತ್ತೆ. ಹಾಗಾಗಿ ಒಂದು ಬುಟ್ಟಿಯಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಅದ್ರ ಒಳಗಡೆ ನಾನು ತೆಂಗಿನಕಾಯಿ ಇಟ್ಕೊಂಡು ಜೋಡಿಸ್ಕೊಳ್ತೀನಿ. ಸೊ ಆವಾಗ ಬೇಗ ಗಲೀಜಾಗಲ್ಲ ಅಂತ. ಹಾಗೆ ಹೂವೂ ಅಷ್ಟೇ ಒಂದು ಕವರಲ್ಲಿ ಹಾಕಿ ಒಂದು ವಾರಕ್ಕಾಗುವಷ್ಟು ನಾನು ಸ್ಟೋರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಜೇನುತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಬಂದಿದ್ರು ಅಂತ ಅದನ್ನು ಕೂಡ ನಾನು ಫ್ರಿಜ್ಜಲ್ಲೇ ಇಟ್ಕೊಳ್ತೀನಿ. ಸೊ ಬೇಗ ಹಾಳಾಗತ್ತೆ ಅಂತ. ಸೊ ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ, ಎಲ್ಲ ಜೋಡಿಸ್ಕೊಂಡಾಗಿದೆ. ಸೊ ಇದೇ ಥರ ಹೀಗೆ ಜೋಡಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಫ್ರಿಜ್ಜು. ಸೊ ಇವಾಗ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಫೈನಲ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.